Hello, buddy. ನಾನು ಆವಾಗಲೇ ಒಂದು ಮಾತಾಡಿದ್ದೆ. ಸೊ ಮಂದಾರ್ಪಟ್ಟಿಗೆ ಹೋದಾಗ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತ. ಸೊ ಅದೇನಕ್ಕೆ ಅಂತ ಹೇಳಿದ್ರೆ, ಸುತ್ತಮುತ್ತ ನೋಡ್ಬೋದು ನೀವು ಮಂದಾರ್ಪಟ್ಟಿ ಅಥವಾ ಮಡಿಕೇರಿ ಎಲ್ಲ ಏನಕ್ಕೆ ಫೇಮಸ್ ಅಂದರೆ ಗ್ರೀನರಿ ಸಕ್ಕದಾಗಿ ಕಾಣುತ್ತೆ ಅಂತ. ಬಟ್ ನಾವು ಹೋಗಿದ್ದ ಸೀಸನ್ ಸ್ವಲ್ಪ ರಾಂಗ್ ಆಗಿತ್ತು. ನಾವು ರೇನಿ ಸೀಸನಲ್ಲಿ ಹೋಗ್ಬೇಕಿತ್ತು, ಬಟ್ ಬಿಸಿಲುಗಾಲದಲ್ಲಿ ಹೋಗ್ಬಿಟ್ಟಿದ್ವಿ. ಬಿಸಿಲು ಹೆವಿ ಹೊಡಿತಾ ಇತ್ತು, ಅದರಿಂದ ಇರೋ ಬರೋದೆಲ್ಲ ಬರೀ ಒಣಗಿರೋ ಅಂಥದ್ದೇ ಕಾಣಿಸ್ತಾ ಇತ್ತು ಸುತ್ತಮುತ್ತ. ಇವಾಗ ಆಫ್ ರೋಡ್ ಸ್ಟಾರ್ಟಿಂಗಿಗೆ ರೀಚ್ ಆಗಿದ್ದೀವಿ. ಈ ಪ್ಲೇಸಲ್ಲಿ ಇನ್ನೊಂದು ಸತಿ ಕೇಳ್ತಾರೆ, ಜೀಪ್ ಬೇಕಾ ಇಲ್ಲ ಬೈಕಲ್ಲೇ ಹೋಗ್ತೀರಾ, ಆಫ್ ರೋಡ್ ಟ್ರೈ ಮಾಡಿದ್ರೆ ಬೈಕಲ್ಲಿ ಹೋಗಿ ಅಂತಾರೆ, ಇಲ್ಲ ಜೀಪಲ್ಲಿ ಹೋಗೋದಾದ್ರೆ ಜೀಪಲ್ಲಿ ಹೋಗಿ ಅಂತಾರೆ. ಬಟ್ ಒಂದೇನು ಅಂತ ಹೇಳಿದ್ರೆ, ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಬೈಕಲ್ಲಿ ಹೋಗೋದು ಒಳ್ಳೆಯದು. ಬಟ್ ತುಂಬ ಕಷ್ಟ ಇದೆ. ಸೊ ನೋಡ್ಕೊಂಡು ಟ್ರೈ ಮಾಡಿ. ಅಷ್ಟು ಈಸಿ ಅನಿಸಲ್ಲ. ನೋಡೋವ ವೀಡಿಯೋದಲ್ಲಿ ಮೇ ಬಿ ಈಸಿ ಅನ್ನಿಸ್ಬೋದು ನಿಮಗೆ, ಬಟ್ ನಾವಲ್ಲಿ ರಿಯಲಾಗಿ ಸ್ವಲ್ಪ ಕಷ್ಟ ಇತ್ತು. ಸೊ ನಾವು ಮುಕ್ಕಾಲು ಭಾಗ ಹೋಗ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ ವಾಕಿಂಗಲ್ಲಿ ಹೋಗಿದ್ದೀವಿ ಪೀಕಿಗೆ. ಸೊ ನೋಡ್ಕೊಂಡು ಟ್ರೈ ಮಾಡಿ. ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಒಂದು ಚೆಕ್ ಪೋಸ್ಟ್ ಇರುತ್ತೆ. ಸೊ ಚೆಕ್ ಪೋಸ್ಟಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಏನೇ ಇದ್ರೂ ಎಲ್ಲ ವಾಪಸ್ ಇಸ್ಕೊಂಡಿರ್ತಾರೆ. ವಾಪಸ್ ಬಂದಮೇಲೆ ಇಸ್ಕೋಬೋದು ಅನ್ನಂಗೆ. ಅಂದರೆ ಲೈಕ್ ಫುಡ್ ಐಟಮ್ಸ್ ಆಗಲಿ ಅಥವಾ ಚಿಪ್ಸ್ ಆಗಲಿ, ಆ ಥರ ಏನೇ ಪ್ಲಾಸ್ಟಿಕ್ ಐಟಮ್ಸ್ ಇದ್ರೂ ಎಲ್ಲ ವಾಪಸ್ ಅಲ್ಲೇ ಇಸ್ಕೋತಾರೆ. ಅದನ್ನೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ಒಳಗೆ ಹೋಗ್ಬೇಕಾಗುತ್ತೆ. ಸೊ ಚೆಕ್ ಪೋಸ್ಟಲ್ಲೆಲ್ಲ ಕೊಡೋಣ ಮೊದಲು, ಅದಾದಮೇಲೆ ಸ್ಟಾರ್ಟ್ ಮಾಡೋಣ.
ಅಲ್ಲೆಲ್ಲ ಮೇಯ್ನಾಗಿ ಚೆಕ್ ಮಾಡೋದು ಸ್ನ್ಯಾಕ್ಸ್ ಇದೆಯಾ ಅಥವಾ ಸಿಗರೇಟ್ ಇದೆಯಾ ಅಥವಾ ಪ್ಲಾಸ್ಟಿಕ್ ಐಟಮ್ಸ್ ಏನಾದ್ರು ಇದೆಯಾ ಅಂತ ಕೇಳ್ತಾರೆ. ಅದೇನಾದ್ರು ಇಲ್ಲ ಅಂದರೆ ಅವರಂತೂ ಸುಮ್ಮನಾಗಿ ಹೋಗ್ತಾರೆ. ಬ್ಯಾಗೆಲ್ಲ ನೀಟಾಗಿ ಚೆಕ್ ಮಾಡ್ತಾರೆ, ಮತ್ತು ಏನಾದರೂ ಮಿಸ್ ಆಗಿ ಇನ್ನೂ ಏನಾದರೂ ಪ್ಲಾಸ್ಟಿಕ್ ಇಟ್ಕೊಂಡಿದ್ದೀರಾ ಅಂತ. ಅದೇ ಸೊ ದಟ್ ಏನೋ ಅಲ್ಲಿ ಹಾಳು ಮಾಡಬಾರ್ದು ಅಂತ ಅಷ್ಟೇ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಅದೆಲ್ಲ ನೀಟಾಗಿ ಚೆಕ್ ಪೋಸ್ಟ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ರೆ ಸೊ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ನಿಜವಾದ ರೈಡ್ ಹೇಗಿದೆ, ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಅದು ನೋಡೋಣ. ಜೀಪ್ ಅವ್ರು ಮಾತ್ರ ಬೈಕವ್ರು ಹೋಗೋರಿಗೆ ನಿಜವಾಗ್ಲೂ ಸಪೋರ್ಟ್ ಮಾಡಲ್ಲ, ಬರೀ ಹುರ್ಕೊಂಡೇ ಕೂತಿರ್ತಾರೆ. ಏನು ಅಂದರೆ ಒಂದು ಚೂರು ಸೈಡ್ ಕೊಡೋಂಗಿಲ್ಲ, ಪ್ರತಿಯೊಂದು ಸುಮ್ಮನೆ ಹುರ್ಕೊಂಡು ಒಂಥರ ಪ್ರಾಬ್ಲಮ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ, ಆ ಥರ ಇರ್ತಾರೆ. ಅದರಲ್ಲಿ ಬೇರೆ ಅವ್ರು ಜೀಪನ್ನು ರಿಜೆಕ್ಟ್ ಮಾಡಿ ನಾವು ಬೈಕಲ್ಲೇ ಹೋಗ್ತೀವಿ ಅಂತ ಬಂದಿರ್ತೀವಲ್ಲ, ಸೊ ಅದೆಲ್ಲ ಸೇರ್ಕೊಂಡು ಹುರ್ಕೊಂಡು ಪ್ರತಿ ಕಡೆನೂ ಅಷ್ಟೇ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕನೂ ಏನಾದರೂ ಒಂದು ಪ್ರಾಬ್ಲಮ್ಮು, ಏನಾದರೂ ಮುಂದೆ ಹೋಗ್ತಾ ಇದ್ದರೆ ಬೇಕು ಅಂತ ಅವ್ರನ್ನ ನೋಡೋದು ಅಥವಾ ನಮ್ಮ ಹಿಂದೆನೇ ಬರೋದು, ನಾವು ಸೈಡ್ ಕೊಡಲಿಲ್ಲ ಅಂತ ನಮ್ಮ ಮೇಲೆ ಇದು ಮಾಡೋದು, ಆ ಥರ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಮಾಡ್ತಾರೆ. ಬಟ್ ಅದೇನೂ ತೊಂದರೆ ಇಲ್ಲ, ನಮ್ಮ ಪಾಡಿಗೆ ನಾವು ಆರಾಮಾಗಿ ಹೋಗ್ಬೋದು. ಚೆಕ್ ಪೋಸ್ಟಿನ ಕ್ಲಿಯರ್ ಆಗಿದೆ ಅನಿಸುತ್ತೆ. ಹೌದು, ಪ್ಲಾಸ್ಟಿಕ್ ಎಲ್ಲ ಇಟ್ಟು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಿಜವಾದ ಆಫ್ ರೋಡ್, ಅಲ್ಲಿ ಹೇಳ್ದಂಗೆ. ಸೊ ಹೇಗಿದೆ ರೋಡು ಪ್ರತಿಯೊಂದು ನೀವೇ ನೋಡಿ. ಇಲ್ಲಿ ವೀಡಿಯೋದಲ್ಲಿ ಅಷ್ಟು ಕಾಣಲ್ಲ ಅನಿಸುತ್ತೆ, ಬಟ್ ನಿಜವಾಗ್ಲೂ ಟಫ್ ಇದೆ ರೋಡು. ಸುಮ್ಮನೆ ಡೈರೆಕ್ಟಾಗಿ ಜಂಪ್ ಮಾಡೋಕ್ಕೆ ಹೋಗ್ಬಿಡಿ, ನೋಡ್ಕೊಂಡು ಆಲ್ಮೋಸ್ಟ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಆರಾಮಾಗಿ ಹೋಗ್ಬೋದು. ಬಟ್ ಸ್ವಲ್ಪ ಕಷ್ಟ ಇದೆ, ನೋಡ್ಕೊಂಡು ಹೋಗಿ. ಕರೆಕ್ಟಾಗಿರೋ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಇಲ್ಲಿ ಮಾತ್ರ ಆರಾಮಾಗಿ ಎಕ್ಸ್ಪೀರಿಯೆನ್ಸ್ ಮಾಡೋದು. ತುಂಬ ಟಫ್ ಇದೆ ರೋಡು. ಸೊ ಜೀಪಿಂದನೇ ಹೋಗ್ತಾ ಇದ್ವಿ ನಾವು. ಎಲ್ಲರೂ ರೋಡ್ ಮಿಸ್ ಆಗುತ್ತೆ ಅಥವಾ ಬೆಟ್ಟದ ಕಡೆ 2 ಕಡೆ ರೋಡ್ ಟರ್ನ್ ಆಗಿತ್ತು, ಅಲ್ಲೇನಾದ್ರು ಮಿಸ್ ಆಗ್ಬೋದು ಅಂತ. ಬಟ್ ಆಲ್ಮೋಸ್ಟ್ ಸಿಂಗಲ್ ಇದೆ, ಒಂದೇ ರೋಡು, ಎಂಡ್ ಟು ಎಂಡ್ ಜನ ಆಗುತ್ತೆ. ಬೈಕಲ್ಲಿ ಹೋಗೋರಿಗಂತೂ ತುಂಬ ಕಷ್ಟ ಇದೆ. ಒಂದೇ ಒಂದು ಲೈನಲ್ಲಿ ನೋಡ್ಕೊಂಡು ಹೋಗ್ಬೇಕು, ಅದು ಆಗ್ತಾ ಇರಲ್ಲ. ಬಟ್ ನಾವು ಅಷ್ಟೇ ಎಷ್ಟಾಗುತ್ತೆ ಅಷ್ಟು ಹೋಗಿ ಲಾಸ್ಟಲ್ಲಿ ಇನ್ನೇನು ರೀಚ್ ಆಗೋ ಟೈಮ್ ಒಂದೂವರೆ ಕಿಲೋಮೀಟ್ರ್ ಅಷ್ಟರಲ್ಲೇ ನಿಲ್ಲಿಸಿದ್ವಿ, ಆಗಲಿಲ್ಲ ಅಂತ. ಆಗಲಿಲ್ಲ ಅನ್ನೋಕ್ಕಿಂತ ಈ ಜೀಪೋಲ್ ಟಾರ್ಚರೇ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಅಲ್ಲೇ ಒಂಚೂರು ರಿವರ್ಸ್ ತಗೊಂಡು ವಾಪಸ್ ಅಲ್ಲೇ ಪಾರ್ಕ್ ಮಾಡಿ ಅದಾದಮೇಲೆ ನಾವು ವಾಕಿಂಗ್ ಹೋದ್ವಿ ಅಲ್ಲಿಂದ. ಸೊ ಈ ವಿಡಿಯೋದಲ್ಲಿ ತೋರಿಸಿದ್ವಿ ಹೇಗೆ ಪ್ರಾಬ್ಲಮ್ ಮಾಡ್ತಾರೆ ಅಂತ. ಆದರೂ ಸೈಡಲ್ಲಿ ಜಾಗ ಇದ್ದರೂ ಕೂಡ ನಮ್ಮ ಹಿಂದೆನೇ ಬಂದು ನಿಂತ್ಕೊಂಡು ಇಲ್ಲ ಸೈಡಿಗೆ ಹೋಗಿ ಅಂತ ಇದು ಮಾಡ್ತಾರೆ. ಆ್ಯಕ್ಚುಲಿ ಇಲ್ಲಿ ಬೈಕ್ ಸಿಗಾಕೋತು ನಮ್ಮದು. ಮುಂದೆ ತಗೊಳಕ್ಕೆ ಸ್ವಲ್ಪ ಕಷ್ಟ ಆಯ್ತಿತ್ತು ಅಂತ ಅಲ್ಲೇ ನಿಲ್ಲಿಸ್ಕೊಂಡಿದ್ವಿ ಅಷ್ಟೇ. ಅಲ್ಲಿ ಇನ್ನೊಬ್ರು ನಮ್ಮ ಕಡೆ ಪಾರ್ಟ್ನರ್ ಇದ್ರು, ಅವರು ಸಿಗಾಕೊಂಡಿದ್ರು ಅಂತ ಜೀಪರ್ ಬೇಕು ಅಂತ ಹಿಂದೆನೇ ನಿಂತ್ಕೊಂಡಿಲ್ಲ. ಸೈಡಲ್ಲಿ ಜಾಗ ಎಲ್ಲ ಅಲ್ಲಿ ನೋಡಿ, ಅಲ್ಲಿ ಅಷ್ಟು ಜಾಗ ಇದ್ರು ಜಾಗ ಇಲ್ಲ ಅಂತ ಅಂದ್ಕೊಂಡು ಅಲ್ಲೇ ನಿಂತಿದ್ರು ನಾವು ಸೈಡಲ್ಲಿ ತೆಗಿಯೋತನಕ. ಒಂಚೂರು ಕರ್ಟಸಿನೇ ಇಲ್ಲ, ಸುಮ್ಮನೆ ಹುರ್ಕೊಂಡೇ ಕೆಲಸ ಮಾಡ್ತಾರೆ ಅಷ್ಟೇ, ಆ ಥರ ಇರ್ತಾರೆ. ಬಟ್ ಆದರೂ ನಾವು ಓಕೆ ತಿರುಗಿಸ್ಕೊಂಡು ವಾಪಸ್ ಅಲ್ಲೇ ಪಾರ್ಕ್ ಮಾಡಿ ಹೋಗ್ತೀವಿ.
ನೀಟಾಗಿ ಒಂದು ಪ್ಲೇಸ್ ಇತ್ತು ಪಾರ್ಕ್ ಮಾಡೋಕ್ಕೆ ಅನ್ನೋ ಥರನೇ ಇತ್ತು. ಸೊ ಅಲ್ಲಿ ಬೈಕ್ ಪ್ಲೇಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ನಾನು ವಾಕಿಂಗು. ಆಲ್ಮೋಸ್ಟ್ 1.5-2 ಕಿಲೋಮೀಟರ್ಸ್ ಇತ್ತು ವಾಕಿಂಗು. ಸೊ ಬಿಸಿಲು ಇದ್ದಿದ್ದರಿಂದ ಸ್ವಲ್ಪ ಟಯರ್ಡ್ ಅನ್ನಿಸ್ತು, ಬಟ್ ಆಲ್ಮೋಸ್ಟ್ ಮಾಡ್ಬೋದು. ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್, ಹೊಸ ಥರ. 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅದು ಆಫ್ ರೋಡಲ್ಲಿ ನಡ್ಕೊಂಡು ಹೋಗೋದು ಅಂದರೆ ಹೆಕ್ಟಿಕ್ ಇರುತ್ತೆ. ಬಟ್ ಬಿಸಿಲಲ್ಲಂತೂ ಎಲ್ಲ ಸುಸ್ತಾಗಿ ಹೋಗಿದ್ರು. ಇನ್ಕ್ಲಿನೇಷನ್ ಅಂತೂ ಯಾವ ರೇಂಜಿಗಿತ್ತು ಅಂದರೆ ಸುಂದರವಾದ ವ್ಯೂ ಪಾಯಿಂಟನ್ನು ಮುಗಿಸ್ಕೊಂಡು ವಾಪಸ್ ಬರುವಾಗ ಮೆಟ್ಲತ್ತುವಾಗ ಮಾತ್ರ ಏನೋ ಒಂಥರ ಎಲ್ಲಿಗೋ ಹೈಯೆಸ್ಟ್ ಪೀಕಿಗೆ ಹೋಗ್ತಾ ಇದ್ವಿ ಅಂತ ಅನ್ನಿಸ್ತು. ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಹೊರಟ್ವಿ. ನೆಕ್ಸ್ಟ್ ಪ್ಲೇಸ್ ನಮ್ಮದು ದುಬಾರೆ ಇದ್ದಿದ್ದು. ದುಬಾರೆ ಸುಮಾರು 53 ಕಿಲೋಮೀಟ್ರ್ ಇತ್ತು. ಮತ್ತು ಅದು ವಾಪಸ್ ಕುಶಾಲನಗರ ಕಡೆ ಹೋಗ್ಬೇಕಿತ್ತು ನಾವು. ಸೊ ಅಲ್ಲಿಂದ ಹೊರಟ್ವಿ ಬೇಗ, ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ, ಸೊ ದಟ್ ಅಲ್ಲೂ ಒಂಚೂರು ಆಟಾಡ್ಕೊಂಡು ಹೊರಡೋಣ ಅಂತ. ಸೊ ಹೇಗೋ 53 ಕಿಲೋಮೀಟರ್ಸ್ ಎಲ್ಲ ರೀಚ್ ಆದಮೇಲೆ ದುಬಾರೆಗೆ ಆಲ್ಮೋಸ್ಟ್ ರೀಚ್ ಆದಮೇಲೆ ಆ ಬಿಸಿಲಲ್ಲಿ ಎಲ್ಲೋ ಒಂದು ಕಡೆ ನೀರು ಸಿಕ್ಕಿದ್ರೆ ಸಾಕು ಅನ್ನಿಸ್ತಿತ್ತು. ಬಟ್ ಹೆಂಗೋ ಹರಿಯೋ ನದಿನೇ ಸಿಕ್ತು. ಸೊ ಏನು ಯೋಚನೆ ಮಾಡ್ದಂಗೆ ಯಾವ್ಯಾವ ಬೆಟ್ಟಲ್ಲಿ ಹೋಗಿದ್ವಿ ಅದೇ ಬೆಟ್ಟಲ್ಲಂತೂ ನೀರಿಗೆ ಜಂಪ್ ಹಾಕೊಂಡ್ವಿ. ಈ ದುಬಾರಲ್ಲಿ ನೀರಲ್ಲಿ ಆಟಾಡುವಾಗ ಎಷ್ಟೋ ಸ್ವರ್ಗಕ್ಕೆ ಹೋದಂಗೆ ಆಯಿತು. ಆ ಬಿಸಿಲಲ್ಲಿ ಬೆಳಗ್ಗೆಯಿಂದ ಸುಸ್ತಾಗಿ ಸಡನ್ನಾಗಿ ನೀರಲ್ಲಿ ಎಂಜಾಯ್ ಮಾಡೋದ್ರಂತೂ ಇನ್ನೂ ಸೂಪರಾಗಿತ್ತು. ದುಬಾರೆ ಒಂದು ಮಾತ್ರ ಸಖತ್ ಇಷ್ಟ ಆಯಿತು. ಬಟ್ ಜನ ಜಾಸ್ತಿ ಇರ್ತಾರೆ, ಬಟ್ ಪರವಾಗಿಲ್ಲ, ಆದರೂ ಸಖತ್ತಾಗಿತ್ತು. ಸೊ ನಮ್ಮ ಪ್ಲೇಸಸ್ ಎಲ್ಲ ಕವರ್ ಆಗಿದೆ, ಎಲ್ಲ ತೋರಿಸಾಗಿದೆ. ಸೊ ಇಲ್ಲಿಂದ ಹೊರಡೋದೊಂದು ಬಾಕಿ. ಸೊ ನೆಕ್ಸ್ಟ್ ವಿಡಿಯೋ ಎಲ್ಲಿ ಮಾಡಬೇಕು ಅಂತ ಏನಾದ್ರು ನಿಮಗೇನಾದರೂ ಸಜೆಷನ್ ಕೊಡಬೇಕು ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಟ್ರೈ ಮಾಡೋಣ ಅಲ್ಲಿಗೆ ಹೋಗೋಕ್ಕೆ. ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್. ಹಾಗೂ ಕೊನೆಯದಾಗ ಮತ್ತೊಂದು ಸತಿ ಕೇಳ್ತಾ ಇದ್ದೀನಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. Okay friends, take care. Bye bye.